ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಚಪಾತಿಯಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅಂದ್ರೆ ಬ್ರೇಕ್ಫಾಸ್ಟ್ಗೆ ಎಲ್ಲರೂ ಚಪಾತಿ ಎಲ್ಲರೂ ಮಾಡುವಂತ ಒಂದು ರೆಸಿಪಿ. ಇವತ್ತು ನಾನು ಆ ಚಪಾತಿ ಉಳ್ದಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿಕೊಡ್ತಾ ಇದ್ದೀನಿ. ಉಳ್ದಿರುವ ಚಪಾತಿನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಈ ರೀತಿ ಮಾಡಿದ್ರೆ ಸೂಪರ್ ಆಗಿರುವಂತ ಒಂದು ರೆಸಿಪಿ ಸಿಗುತ್ತೆ ನಮಗೆ. ಬನ್ನಿ ನೋಡೋಣ ಅದು ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಾ, ಒಂದ್ಸಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೋಡಿ, ಉಳಿದಿರುವ ಚಪಾತಿ ಇದೆ ನಂದಿಲ್ಲಿ. 4 ಚಪಾತಿ ಇಲ್ಲಿ ಉಳಿದಿದೆ. ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ 4 ಚಪಾತಿ ಉಳಿದಿದೆ. ಇದನ್ನ ನಾವು ಏನ್ ಮಾಡ್ಬೇಕಂದ್ರೆ, ಮೊದಲು ನಾವು ಇದನ್ನ ತೆಗೆದು ಸಣ್ಣ ಸಣ್ಣ ಪೀಸ್ ಮಾಡ್ಬೇಕು. ನೋಡಿ, 4 ಚಪಾತಿ ಈ ರೀತಿ ಇದೆ, ಒಳ್ಳೆ ಸಾಫ್ಟ್ ಆಗಿರುವಂತ ಚಪಾತಿ. ಒಂದು ಮಿಕ್ಸಿ ಜಾರ್ ತಗೊಂಡು ಮೊದ್ಲು ಇದನ್ನ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಈ ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ. ನೋಡಿ, ನೀಟಾಗಿ ಸ್ವಲ್ಪ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿದ್ರೆ ನಮ್ಗೆ ಗ್ರೈಂಡ್ ಮಾಡೋದಿಕ್ಕೆ ಸುಲಭ ಆಗುತ್ತೆ, ರುಬ್ಬೋದಿಕ್ಕೆ ಸುಲಭ ಆಗುತ್ತೆ. ನೋಡಿ, ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. 4 ಚಪಾತಿ ಇದೆ ಇದರಲ್ಲಿ. ನೋಡಿ, 4 ಚಪಾತಿನೂ ಇದ್ರಲ್ಲಿ ಹಾಕೊಂಡಿದ್ದೀನಿ. ಇದನ್ನ ಹುಡಿ ಮಾಡಿ ತರ್ತೀನಿ ನಾನು, ನೀರೇನು ಸೇರಿಸಬೇಡಿ. ನೋಡಿ, ನಮ್ಮ ಇಲ್ಲಿ ಚಪಾತಿ ಹುಡಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇರುತ್ತೆ ನಮ್ಮ ಚಪಾತಿ ಹುಡಿ. ಓಕೆ, ಎಷ್ಟು ನುಣ್ಣಗೆ ರುಬ್ಬೋದಿಕ್ಕಾಗುತ್ತೋ ಅಷ್ಟು ರುಬ್ಕೊಳ್ಳಿ. ನೋಡಿ, ಆಮೇಲೆ ಇದನ್ನ ಅಳತೆ ಮಾಡ್ತಾ ಇದ್ದೀನಿ ಎಷ್ಟಿದೆ ಅಂತ. ನೋಡಿ, 1 ಕಪ್ ಮತ್ತು ಸ್ವಲ್ಪ ಇದೆ ಇದರಲ್ಲಿ. 1.5 ಕಪ್ಪಿನಷ್ಟು ನಮ್ಮ ಚಪಾತಿ ಹುಡಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಕರೆಕ್ಟ್ 1.5 ಕಪ್. ನೋಡಿ, ಇಲ್ಲಿ 1.5 ಕಪ್ ಚಪಾತಿ ಹುಡಿ ಇಲ್ಲಿ ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ಒಂದೂವರೆ ಕಪ್ ಚಪಾತಿ ಹುಡಿಗೆ ನಾನು ಇಲ್ಲಿ 1 ಕಪ್ ತುರ್ದುಕೊಂಡ ಬೆಲ್ಲ ತಗೊಂಡಿದ್ದೀನಿ. ತುರ್ದಿಟ್ಕೊಂಡ ಬೆಲ್ಲ, ಅದಕ್ಕೆ ಅರ್ಧ ಕಪ್ ನೀರು ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಸಿರಪ್ ಮಾಡ್ಬೇಕು. ಅಂದ್ರೆ ಬೆಲ್ಲದ ಪಾಕ ಮಾಡ್ಬೇಕು. ದಪ್ಪ ಆಗ್ಬೇಕಾದ ಅವಶ್ಯಕತೆ ಇಲ್ಲ, ಜಸ್ಟ್ ಅದು ಬೆಲ್ಲ ಎಲ್ಲ ಕರಗಿದ್ರೆ ಸಾಕು. ನೋಡಿ, ಇಲ್ಲಿ ಬೆಲ್ಲ ಎಲ್ಲ ಕರಗಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ. ನಾವು ಸ್ಟವ್ ಆಫ್ ಮಾಡ್ಬಿಟ್ಟು ಇದನ್ನ ಒಂದು ಸೈಡ್ ಅಲ್ಲಿ ಇಟ್ಬಿಡೋಣ. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಇಲ್ಲಿ ನಾನು 1/4 ಕಪ್ ತುಪ್ಪ ತಗೊಂಡಿದ್ದೀನಿ. ಎಲ್ಲ ಒಮ್ಮೆಲೆ ಹಾಕ್ತಾ ಇಲ್ಲ, ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ತೀನಿ. ಮೊದ್ಲು ಸ್ವಲ್ಪ ಹಾಕ್ಬಿಟ್ಟು ನಮ್ಮ ಗೋಡಂಬಿ ಮತ್ತು ದ್ರಾಕ್ಷಿನ ಲೈಟ್ ಆಗಿ ಫ್ರೈ ಮಾಡ್ತೀನಿ. ಜಾಸ್ತಿ ಬೇಡ, ಅಂದ್ರೆ ಕಪ್ಪಾಗಬಾರ್ದು, ಸ್ವಲ್ಪ ಫ್ರೈ ಆದ್ರೆ ಸಾಕು. ನೋಡಿ, ಇಷ್ಟು ಸಾಕು. ನಾನು ಇದನ್ನ ತೆಗಿತಾ ಇದ್ದೀನಿ, ಒಂದು ಬೌಲಿಗೆ ಹಾಕಿಡ್ತಾ ಇದ್ದೀನಿ. ಲೈಟ್ ಆಗಿ ಫ್ರೈ ಆದ್ರೆ ಸಾಕು. ನೆಕ್ಸ್ಟ್ ಪುನಃ ಸ್ವಲ್ಪ ತುಪ್ಪ ಹಾಕ್ತೀನಿ ನಾನು. ಅಂದ್ರೆ 1/4 ಕಪ್ ತುಪ್ಪ ತಗೊಂಡಿರೋದು, ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಾಡ್ತಾ ಇರೋದು. ಅದಕ್ಕೆ ನಮ್ಮ ಚಪಾತಿ ಹುಡಿ ಹಾಕ್ಬಿಟ್ಟು ಫುಲ್ ಆಗಿ ಹಾಕೊಳ್ಳಿ. ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಒಂದ್ಸಲ ತುಪ್ಪದಲ್ಲಿ ಹುರಿಬೇಕು. ನೋಡಿ, ನೀಟಾಗಿ ಹುರ್ಕೊಳ್ಳಿ. ಫ್ಲೇಮ್ ಮಾತ್ರ ಮೀಡಿಯಂ ಫ್ಲೇಮ್ ಅಥವಾ ಸಿಮ್ ಅಂದ್ರೆ ಲೋ ಫ್ಲೇಮ್ ಅಲ್ಲಿ ಇರ್ಬೇಕು. ನೋಡಿ, ಚೆನ್ನಾಗಿ ಹುರಿತಾ ಇರಿ ಇದನ್ನ. ಅವಾಗ ಚೆನ್ನಾಗಿ ಒಂದು ಫ್ಲೇವರ್ ಪರಿಮಳ ಬರುತ್ತೆ ನಮಗೆ. ನೋಡಿ, ಒಂದು 3 ನಿಮಿಷದಷ್ಟು ಹೊತ್ತು ನಾನು ಇದನ್ನ ಹುರ್ಕೊಂಡಿದ್ದೀನಿ. ಇವಾಗ ಇದು ರೆಡಿ ಆಗಿದೆ. ನೆಕ್ಸ್ಟ್ ನಮ್ಮ ಇಲ್ಲಿ ಬೆಲ್ಲದ ಪಾಕ ಇದೆಯಲ್ಲ, ಅದನ್ನು ತಗೊಂಡ್ಬಿಟ್ಟು ಒಂದು ಸ್ಟ್ರೈನರ್ ಅಲ್ಲಿ ಈ ರೀತಿ ಹಾಕೊಳ್ಳಿ. ಯಾಕಂದ್ರೆ ಏನಾದ್ರೂ ಕಸ ಏನಾದಿದ್ರೆ ಅದ್ರಲ್ಲಿ ಈ ರೀತಿ ನಿಲ್ಲುತ್ತೆ, ಅದು ನಮಗೆ ಬೇಡ. ಓಕೆ, ನೆಕ್ಸ್ಟ್ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ ಮಾತ್ರ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ, ಯಾಕಂದ್ರೆ ಇದು ಬೇಗ ಆಗುತ್ತೆ ಈ ರೆಸಿಪಿ. ಹೈ ಫ್ಲೇಮ್ ಅಲ್ಲಿ ಇಟ್ರೆ ಒಮ್ಮೆಲೆ ಅದು ದಪ್ಪ ಆಗ್ಬಿಡುತ್ತೆ. ನೋಡಿ, ಇವಾಗ ನೋಡಿ ಸ್ವಲ್ಪ ದಪ್ಪ ಆಗಿದೆ. ಈ ಸ್ಟೇಜ್ ಅಲ್ಲಿ ಇದೆ, ಒಳ್ಳೆ ಪಾಯಸ ತರ ಇದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಅಂದ್ರೆ 2 ಏಲಕ್ಕಿ ಹುಡಿ ಹಾಕ್ತಾ ಇದ್ದೀನಿ. 2 ಏಲಕ್ಕಿನ ಕಲ್ಲಲ್ಲಿ ಗುದ್ಬಿಟ್ಟು ಹುಡಿ ಮಾಡಿಟ್ಕೊಂಡಿದೆ, ಅದನ್ನ ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಸ್ವಲ್ಪ ದಪ್ಪ ಆಗ್ತಾ ಬಂದಿದೆ. ಆಮೇಲೆ ತುಪ್ಪದಲ್ಲಿ ಹುರಿದಿಟ್ಕೊಂಡ ಗೋಡಂಬಿ ಮತ್ತು ದ್ರಾಕ್ಷಿನೂ ಸೇರಿಸ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ನೋಡಿ, ನೋಡೋದಿಕ್ಕೂ ತುಂಬಾ ಚೆನ್ನಾಗಿದೆ, ಹೆಲ್ದಿ ಕೂಡ, ಇದು ಆರೋಗ್ಯಕರವಾದಂತ ಒಂದು ರೆಸಿಪಿ. ನೋಡಿ, ಈ ರೀತಿ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಇನ್ನು ಸ್ವಲ್ಪ ಸ್ವಲ್ಪ ತುಪ್ಪ ಸೇರಿಸ್ಬೋಣ. ನೋಡಿ, 1/4 ಕಪ್ಪಲ್ಲಿ ಪುನಃ ಸ್ವಲ್ಪ ಹಾಕೊಂಡಿದ್ದೀನಿ. ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ, ಇವಾಗ ಸ್ವಲ್ಪ ಸ್ವಲ್ಪ ದಪ್ಪ ಆಗ್ತಾ ಬಂದಿದೆ. ನೋಡಿ, ಇವಾಗ ಈ ಸ್ಟೇಜ್ ಅಲ್ಲಿ ಇದೆ. ನೋಡಿ, ಓಕೆ, ಇನ್ನು ನಾನು ಲಾಸ್ಟಿಗೂ ಸ್ವಲ್ಪ ತುಪ್ಪ ಹಾಕ್ತೀನಿ. ನೋಡಿ, 1/4 ಕಪ್ಪಲ್ಲಿ ಎಲ್ಲ ಹಾಕೊಂಡಿಲ್ಲ, ಪುನಃ ಸ್ವಲ್ಪ ಬಾಕಿ ಇದೆ. ಇಷ್ಟು ಸಾಕು ನಮಗೆ. ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನಿದೇನಂದ್ರೆ ನಮ್ಮ ಪ್ಯಾನ್ ಬಿಟ್ಟು ಬಂದ್ರೆ ಸಾಕು, ಅದು ಬೇಗ ಆಗುತ್ತೆ. ನೋಡಿ, ಇವಾಗ ನೋಡಿ ಕರೆಕ್ಟ್ ಆಗಿದೆ, ಪ್ಯಾನ್ ಎಲ್ಲ ಬಿಟ್ಟು ಬಂದಿದೆ. ನೋಡಿ, ಓಕೆ, ಸಾಕು. ನಾನಿಲ್ಲಿ ಫ್ಲೇಮ್ ಇಲ್ಲಿ ಆಫ್ ನಮ್ಮ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಇರ್ಬೇಕು. ನೋಡಿ ಹೇಗಿದೆ ಅಂತ. ಓಕೆ, ನೆಕ್ಸ್ಟ್ ನೋಡಿ, ಇಷ್ಟು ತುಪ್ಪ ಬಾಕಿ ಮಾಡಿದ್ದೀನಿ ನಾನು. ನೆಕ್ಸ್ಟ್ ನಮ್ಮ
ಒಂದು ಬೌಲಿಗೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಅದಕ್ಕೆ ಹಾಕ್ತಾ ಇದ್ದೀನಿ. ಇದು ನಿಮ್ಗೆ ಬೇಕಿದ್ರೆ ಬಿಸಿ ಬಿಸಿ ತಿನ್ಬೋದು. ಅಂದ್ರೆ ನಾನಿವಾಗ ಪೀಸ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ, ಸೆಟ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಆರಿದ್ಮೇಲೆ ಇದನ್ನ ಕಟ್ ಮಾಡೋಣ. ಬಿಸಿ ಬಿಸಿ ಆದ್ರೆ ಹಾಗೆ ತಿನ್ಬೋದು, ಪೀಸ್ ಪೀಸ್ ಆಗಿ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ನೋಡಿ ಇವಾಗ ಫುಲ್ ಆಗಿ ಆರಿದೆ. ಇದನ್ನೊಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ನಿಮ್ಗೆ ಇದು ಪೀಸ್ ಪೀಸ್ ಆಗಿ ಬೇಕಿದ್ರೆ ಪೀಸ್ ಪೀಸ್ ಆಗಿ ತಿನ್ಬೋದು, ಇಲ್ಲ ಅಂದ್ರೆ ಹಾಗೆ ಸ್ಪೂನ್ ಅಲ್ಲಿ ತಿನ್ನೋದಕ್ಕೂ ಇದು ಸೂಪರ್ ಆಗಿರುತ್ತೆ. ಇದು ನೋಡಿ ಸಿಂಪಲ್ ಆಗಿ ಮಾಡುವಂತ ರೆಸಿಪಿ. ಇದು ನೀಟಾಗಿ ಕಟ್ ಮಾಡಬಹುದು ನಮಗೆ. ನೋಡಿ ಈ ರೀತಿ ಪೀಸ್ ಪೀಸ್ ಆಗಿ ತಿಂದ್ರು ಚೆನ್ನಾಗಿರುತ್ತೆ, ಸ್ಪೂನ್ ಅಲ್ಲಿ ಬೇಕಿದ್ರು ಹಾಗೆ ಬೇಕಿದ್ರು ತಿಂದ್ರು ಚೆನ್ನಾಗಿರುತ್ತೆ. ಓಕೆ, ನೋಡಿ ನಾನು ಈ ರೀತಿ ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಮ್ಮ ಚಪಾತಿಯಲ್ಲಿ ಮಾಡಿರುವಂತ ಹಲ್ವಾ ನೋಡಿ ಇಲ್ಲಿ ರೆಡಿ ಆಗಿದೆ. ಹೆಲ್ದಿ ಅಂದ್ರೆ ಆರೋಗ್ಯಕರವಾದಂತ ಒಂದು ಹಲ್ವಾ ರೆಸಿಪಿ ಇಲ್ಲಿ ರೆಡಿ ಆಗಿದೆ. ನೋಡಿ ಈ ರೀತಿ ಇರುತ್ತೆ, ಸೂಪರ್ ಟೇಸ್ಟ್ ಕೊಡುತ್ತೆ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಅದ್ರ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.